ಗ್ಲೋಬ್ ಮತ್ತು ನಕಾಶೆಗಳಲ್ಲಿ ಮಾದರಿ ಗೋಳ ಗ್ಲೋಬ್ ಅಂತ ಹೇಳುವುದು. ಗ್ಲೋಬ್ನ ಅರ್ಥ ಏನು, ಮಾದರಿ ಗೋಳದ ಲಕ್ಷಣಗಳು, ಅನಂತರ ಅದರ ಉಪಯೋಗಗಳು, ಅಂದರೆ ಮಾದರಿ ಗೋಳದಿಂದಾಗುವ ಉಪಯೋಗಗಳೇನು, ಅನಂತರ ನಕಾಶೆಗಳು ಅಂತ ಬರ್ತಾವೆ, ನಕಾಶೆಗಳು ನಕ್ಷೆಗಳು, ಗ್ಲೋಬಗಳು ನಮಗೆ ಮಾಡ್ತಿರ್ತಾವೆ. ಅನಂತರ ನಕಾಶೆಗಳ ವಿಧಗಳು ಯಾವುವು? ನಕಾಶೆಗಳ ವಿಧಗಳು ಮಾನಕ ಆಧಾರಿತ ನಕ್ಷೆಗಳು ಮೊದಲಿದಾಗಿ. ಆಮೇಲೆ ಇದರಲ್ಲಿ 3 ವಿಧಗಳು ಬರ್ತಾವೆ. 3 ವಿಧಗಳಲ್ಲಿ ಎರಡು ವಿಧಗಳು ಬರ್ತಾವೆ. ಮೊದಲನೇದಾಗಿ ದೊಡ್ಡ ಪ್ರಮಾಣದ ನಕ್ಷೆಗಳು ಮತ್ತು ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂಥೇಳಿ 2 ವಿಧಗಳು ಬರ್ತಾವೆ. ಆಮೇಲೆ ಉದ್ದೇಶ ಆಧಾರಿತ ನಕ್ಷೆಗಳು ಅಂದರೆ ಸ್ವಾಭಾವಿಕ ನಕ್ಷೆಗಳು ಮತ್ತು ರಾಜಕೀಯ ನಕ್ಷೆಗಳು ಮತ್ತು ಹಂಚಿಕೆ ನಕ್ಷೆಗಳು, ಇವು 3 ಇದರ ನಂತರ ನಕ್ಷೆಯ ಮೂಲಾಂಶಗಳನ್ನು ನೋಡಿದ್ವಿ. ನಕ್ಷೆಯ ಮೂಲಾಂಶಗಳು, ನಕಾಶೆ ಉಪಯೋಗಗಳು. ಈ ಭಾಗದಲ್ಲಿ ಭೌಗೋಳಿಕ ಸಂಕೇತಗಳ ಬಗ್ಗೆ ನೋಡೋಣ. ಭೌಗೋಳಿಕ ಸಂಕೇತಗಳು ಯಾವ ಬಣ್ಣಗಳನ್ನು ಹೊಂದಿರ್ತಾವು, ಯಾವ ಬಣ್ಣದಿಂದ ಯಾವ ಸಂಕೇತಗಳನ್ನು ಹೊಂದಿರ್ತಾವು ಅನ್ನೋದನ್ನು. ಮೊದಲನೇದಾಗಿ ಭೌಗೋಳಿಕ ಸಂಕೇತಗಳು. ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ. ನಕ್ಷೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿರುತ್ತವೆ. ಸಂಕೇತಗಳು ವೈವಿಧ್ಯ ಮಾಹಿತಿಗಳನ್ನು ಒದಗಿಸ್ತಾವ ಅಂತ ಹೇಳ್ಬೋದು. ಬಣ್ಣಗಳು ಏನು ಹೇಳ್ತಾರಪ್ಪ ಅಂದ್ರೆ, ನೀವು ನಕಾಶೆಯನ್ನು ನೋಡಿದಾಗ ವಿವಿಧ ಬಣ್ಣಗಳನ್ನು ನೋಡಿದ್ದೀರಿ. ಈ ಬಣ್ಣಗಳು ನಕಾಶೆಗಳ ಮೇಲೆ ವಿವಿಧ ಪ್ರಾಕೃತಿಕ ಸಂಗತಿಗಳನ್ನು ತೋರಿಸುತ್ತವೆ. ಪ್ರಾಕೃತಿಕ ನಕಾಶೆಯಲ್ಲಿ ಬಳಸುವ ಮಹತ್ವದ ಬಣ್ಣಗಳೆಂದರೆ ನೀಲಿ, ಹಸಿರು, ಹಳದಿ, ಕಂದು ಮತ್ತು ಕಡು ಕಂದು ಬಣ್ಣ ಅಂತೇಳಿ. ನೀಲಿ ಬಣ್ಣದೊಳಗೆ ಜಲಭಾಗಗಳನ್ನು ಸೂಚಿಸ್ತೈತಿ. ಮಹಾಸಾಗರ, ಸಮುದ್ರ, ಸರೋವರಗಳು ಇತ್ಯಾದಿ ಅಂತ ಹೇಳ್ಬೋದು. ಅನಂತರ ಹಸಿರು ಬಣ್ಣದೊಳಗೆ ಮೈದಾನ ಮತ್ತು ತಗ್ಗು ಪ್ರದೇಶಗಳನ್ನು ತೋರಿಸುತ್ತದೆ. ಮೈದಾನಗಳು ಅಂದ್ರೆ ಆಟದ ಮೈದಾನಗಳು ಮತ್ತು ತಗ್ಗು ಪ್ರದೇಶಗಳನ್ನು ಇಲ್ಲಿ ನಾವು ಕಾಣ್ಬೋದು. ಹಳದಿ ಭಾಗದೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ, ಎತ್ತರವಾದ ಭೂಭಾಗಗಳು ಅಥವಾ ಮೈದಾನಗಳಿಗಿಂತ ಎತ್ತರವಾದ ಭಾಗಗಳನ್ನು ಜಲಭಾಗಗಳು ತೋರಿಸ್ತೈತಿ. ಆಮೇಲೆ ಕಂದು ಬಣ್ಣ ಬೆಟ್ಟಗಳು ಮತ್ತು ಪರ್ವತಗಳಿಗಿಂತ ಕಡಿಮೆ ಭೂಭಾಗಗಳು, ಎತ್ತರದ ಭಾಗಗಳನ್ನು ಸೂಚಿಸ್ತೈತಿ ಅಂತ ಹೇಳ್ತಾರೆ. ಆಮೇಲೆ ಕಡು ಕಂದು ಬಣ್ಣ ಅತಿ ಎತ್ತರವಾದ ಪರ್ವತಗಳನ್ನು ಇದು ನಿರೂಪಿಸ್ತೈತಿ ಅಥವಾ ತೋರಿಸ್ತೈತಿ ಅಂತ ಹೇಳ್ಬೋದು. ಬಿಳುಪು ಅಥವಾ ನೇರಳೆ ಬಣ್ಣ ಅಂತ, ಉದಾಹರಣೆಗೆ ಬಿಳಿ ಬಣ್ಣ ಅಂತ ಹೇಳ್ಬೋದು. ಹಿಮದಿಂದ ಆವೃತವಾದ ಪ್ರದೇಶಗಳನ್ನು ಇದು ಸೂಚಿಸುತ್ತದೆ. ಅಲ್ಲದೆ ರಾಜಕೀಯ ನಕ್ಷೆಗಳಲ್ಲಿ ಜಿಲ್ಲೆ ನೀಲಿ, ಹಸಿರು, ಹಳದಿ, ಕಂದು ಬಣ್ಣ, ಕಡು ಕಂದು ಬಣ್ಣ, ಆಮೇಲೆ ನೇರಳೆ ಬಣ್ಣ ಅಂತ ಹೇಳ್ಬೋದು. ಇದು ನೇರಳೆ ಬಣ್ಣ. ಅನಂತರ ಇಲ್ಲಿ ಹೇಳ್ತಾರಪ್ಪ ಅಂದ್ರೆ, ಮೊದಲನೇದಾಗಿ ಗೆರೆಗಳು ಅಂದರೆ ಏನು? ನಕಾಶೆಯ ಮೇಲೆ ಇರುವ ರಸ್ತೆ, ರೈಲು, ವಾಯುಮಾರ್ಗ ಇತ್ಯಾದಿ ಜಾಲಗಳನ್ನು ತೋರಿಸಲು ವಿವಿಧ ಬಗೆಯ ಗೆರೆಗಳನ್ನು ವಿವಿಧ ಬಣ್ಣಗಳಿಂದ ಎಳೆಯಲಾಗುವುದು. ಕಪ್ಪು ಬಣ್ಣವನ್ನು ಗಡಿರೇಖೆಗಳು, ಕೆಂಪು ಬಣ್ಣವನ್ನು ರಸ್ತೆಗಳನ್ನು ತೋರಿಸಲು ಇತ್ಯಾದಿಯಾಗಿ ಉಪಯೋಗಿಸಲಾಗುವುದು. ಆಮೇಲೆ ನಕಾಶೆಯನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ ನಕಾಶೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಕೆಲವೊಂದು ಅಂಶಗಳನ್ನು ತಿಳಿದಿರಬೇಕು. ಒಂದು ಅರ್ಥಪೂರ್ಣ ಶಬ್ದ ತಯಾರಿಸಲು ನಿಮಗೆ ಹೇಗೆ ವರ್ಣಮಾಲೆ ತಿಳಿದಿರಬೇಕೋ ಹಾಗೆಯೇ ನಕ್ಷೆ ಓದುವುದರಲ್ಲಿಯೂ ವಿವಿಧ ಬಣ್ಣಗಳು, ರೇಖೆಗಳು ಅಥವಾ ಚಿಹ್ನೆಗಳ ಬಗ್ಗೆಯೂ ತಿಳಿದಿರಬೇಕು. ನಕಾಶೆ ಓದುವುದು ಒಂದು ಕೌಶಲ್ಯ. ನಾವೆಲ್ಲರೂ ನಕಾಶೆ ಮೇಲಿನ ಸ್ಥಳ ಮತ್ತು ವಿವಿಧ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಮುಖ್ಯವಾದ ಪಾತ್ರವಾಗಿರುತ್ತದೆ. ಆಮೇಲೆ ನಕಾಶೆ ಒಳಗೆ ಏನು ಮಾಡಬೇಕಪ್ಪ ಅಂದ್ರೆ, ಸ್ಥಳ ಗುರುತಿಸುವಿಕೆ ಅಂದರೆ ಮೇಲಿನ ಸ್ಥಳಗಳನ್ನು ತಿಳಿಯಲು ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಅರಿತಿರಬೇಕು. ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಅರಿತಿದ್ರೆ ಮಾತ್ರ ಸ್ಥಳವನ್ನು ಗುರುತಿಸಲು ಸಾಧ್ಯ ಅಂತ ಹೇಳ್ತಾರೆ. ನಕಾಶೆ ಒಳಗೆ ಸ್ಥಳವನ್ನು ದಿಕ್ಕನ್ನು ಯಾವ ರೀತಿ ಗುರುತಿಸಬೇಕು? ನಕಾಶೆ ಮೇಲಿನ ಸ್ಥಳದ ದಿಕ್ಕನ್ನು ತಿಳಿಯಲು ಉತ್ತರದ ದಿಕ್ಕಿಗೆ ಮುಖ ಮಾಡಿದ ಬಾಣದ ಚಿಹ್ನೆಯನ್ನು ತಿಳಿದರೆ ಉಳಿದ ದಿಕ್ಕುಗಳನ್ನು ಸರಳವಾಗಿ ಗುರುತಿಸಿಕೊಳ್ಳಬಹುದು. ನಂತರ ಸ್ಥಳಗಳ ನಡುವಿನ ಅಂತರ ಗುರುತಿಸುವಿಕೆ. 2 ಸ್ಥಳಗಳ ನಡುವಿನ ಅಂತರ ತಿಳಿಯಲು ನಕಾಶೆಯಲ್ಲಿ ಕೊಟ್ಟಿರುವ ಮಾನಕವು ಸಹಕಾರಿಯಾಗಿರುತ್ತದೆ ಅಂತ ಹೇಳ್ತಾರೆ.
ನಂತರ ಹೊಸ ಪದಗಳು ಈ ಅಧ್ಯಾಯದಲ್ಲಿ ಅಂದ್ರೆ ಮಾದರಿಗೋಳ ಅಂದರೆ ಗ್ಲೋಬ್ ಅಂತ ಹೇಳ್ಬೋದು. ನಕಾಶೆ, ಸನ್ನಿವೇಶ, ಭೌಗೋಳಿಕ ಲಕ್ಷಣ, ಅಟ್ಲಾಸ್, ಮಾನಕ, ಸಂಖ್ಯಾ ನಕ್ಷಾಶಾಸ್ತ್ರ, ಸೂಚಿ, ಆಮೇಲೆ ಶೀರ್ಷಿಕೆ, ಚಿಹ್ನ, ಸಾರಿಗೆ, ಸಂಪರ್ಕ ಅಂತ ಹೇಳ್ತಾರೆ. ಓಕೆ, ಧನ್ಯವಾದಗಳು. ಈ ಅಧ್ಯಾಯದಲ್ಲಿ ಗ್ಲೋಬ್ ಮತ್ತು ನಕಾಶೆಗಳ ಪರಿಪೂರ್ಣ ಮಾಹಿತಿ ನೀಡಲಾಗಿದೆ. ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ ಈ ಎರಡು ಭಾಗಗಳಲ್ಲಿ ಪರಿಪೂರ್ಣ ಮಾಹಿತಿಯನ್ನು ಒದಗಿಸಲಾಗುವುದು.